ರಾಯಣ್ಣನ ಕೆರೆಯ ಬಗ್ಗೆ ಮಧ್ಯದಲ್ಲಿ ತಿಳಿಸಿದ್ದೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ ರೀ. ಇವತ್ತಿನ ದಿನ ಹೆಂಗಾಗೈತೆ ಅಂತಂದ್ರೆ ರೀ, ಮನ್ಯಾಗ ಕುಂತರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಹೊರಗೆ ಓಡಾಡಕ್ಕೆ ಬಂದ್ರೂ ಸಮಾಧಾನ ಇಲ್ಲ. ಆದ್ರೆ ಜೀವನದಾಗ ಏನಾರ ಮಾಡ್ಬೇಕು ಅನ್ನೋದೊಂದು ಹಂಬಲ ಭಾಳ ಐತಿ. ಆ ಹಂಬಲದಿಂದ ನಾವು ಹಿಂದೆ ಓಡಾತೀವಿ ಅಷ್ಟೆ. ಓಡುವ ಕುದುರೆ ಎಡಬೇನು ಹತ್ತಾ ಇದ್ದೀವಿ, ಆದ್ರೆ ನಮ್ಮ ಓಟವನ್ನು ನಾವು ಬದಲಾಯಿಸ್ತಾ ಇಲ್ಲ. ಈಗ ಜೀವನದ ಒಂದು ಕಥೆ ಆಗಿಬಿಟ್ಟೈತ್ರಿ ಈಗಿಂದ. ಇದು ಜೀವನ ಅನ್ನೋದು ತುಂಬ ಮುಖ್ಯವಾದಂಥದ್ದು. ಆದ್ರೆ ಆ ಜೀವನವನ್ನು ನಾವು ಹೆಂಗೆ ನಿರ್ವಹಿಸ್ಬೇಕು ಅನ್ನೋದನ್ನು ಜನ ಮರ್ತು ಬಿಟ್ಟಿದ್ದಾರೆ ರೀ. ಈ ಕಲಿಯುಗದಾಗದ ಏನು ಮಾಡಬೇಕು, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ರೀ. ಎಲ್ಲಿ ನೋಡಿದರಲ್ಲೂ ಮೋಸ, ಎಲ್ಲಿ ನೋಡಿದರಲ್ಲೂ ದ್ವೇಷ, ಎಲ್ಲಿ ನೋಡಿದರಲ್ಲಿ ಸಿಟ್ಟು, ಇದನ್ನು ನಾವು ಪ್ರತಿದಿನವೂ ನೋಡೋದಾಗೈತಿ. ಅದೆಲ್ಲ ಇರಲ್ರಿ. ಇವತ್ತು ನಾವು ಒಂದು ವಿಷಯನೂ ಮಾತಾಡೋಕ್ಕೆ ಬಂದಿದ್ವು, ಅದರ ವಿಷಯ ಬೇಡ ಅಂತ ಗಪ್ಪಾಗಿ ಇದು ನೋಡ್ರಿ, ಕೆರೆ ಖಾನಾಪುರ ತಾಲೂಕಿನಾಗ ಐತಿದ ಊರ ಕಡತನ ಬಗೆವಡಿ ಅಂತ ಕೆರೆ. ಈ ಕೆರೆ ಸಂಗೊಳ್ಳಿ ರಾಯಣ್ಣನ ಕಾಲದಾಗಿಂದನೂ ಇದ್ದಂಥ ಒಂದು ಕೆರೆ. ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಬೇಕಾಗಿತ್ತು. ಆದ್ರೆ ನಮ್ಮ ಯಾವ ಸರ್ಕಾರದ ಕಣ್ಣಿಗೆ ಇದು ಬಿದ್ದರೂ ಕೂಡ ಇದನ್ನು ನಾನು ನೋಡಿಲ್ಲಪ್ಪ ಅನ್ನೋ ರೀತಿ ಒಳಗೆ ವರ್ತನೆ ಮಾಡ್ತಾಯಿದ್ದಾರೆ. ಇದು ಖಾನಾಪುರದ ಅತಿ ದೊಡ್ಡ 2ನೇ ಕೆರೆ ಇರೋದು. 120 ಎಕರೆ ಅಂತ ಎಲ್ಲ ಕಡೆ ಅಲ್ಲೇ ಇಲ್ಲೇ ಬೋರ್ಡ್ಗಳನ್ನ ಹಾಕಿದಾರ. ಆದರೆ ಇದು 86 ಎಕರೆ 6 ಗುಂಟೆ ಇರುವಂಥ ಒಂದು ಕೆರೆ. ಇಲ್ಲಿ ಮೀನನ್ನು ಸಾಕ್ತಾರೆ, ಇದ್ರೊಳಗೆ ಮೀನನ್ನು ಹಿಡಿತಾರೋ. ಸಾಕಷ್ಟು ನಮ್ಮ ಖಾನಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮೀನನ್ನು ಉತ್ಪಾದನೆ ಮಾಡುವಂಥ ಕೆರೆ ಅಂತಂದ್ರೆ ಇದು ನಮ್ಮ ಕಡತನ ಬಾಗೇವಾಡಿ ಕೆರೆ ರೀ. ಇಷ್ಟರಪ್ಪ ನಾ ಇವತ್ತು ಹೇಳೋದು. ಈ ಕೆರೆ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಸರ್ಕಾರದವರು ಕಣ್ಣು ಹಾಸ್ಬೇಕು ಈ ಕಡೆ. ಯಾಕಂತಂದ್ರೆ ಇದೊಂದು ಐತಿಹಾಸಿಕ ಆದಂಥ ಕೆರೆ ಐತ್ರಿ. ಆದರೆ ಇದರ ಉಲ್ಲೇಖಗಳನ್ನು ಎಲ್ಲೂ ಮಾಡಿಲ್ಲ ಯಾರು. ಸಂಗೊಳ್ಳಿ ರಾಯಣ್ಣವರು ನಂದಗಡಕ್ಕೆ ಮತ್ತು ಬೈಲಹೊಂಗಲಕ್ಕೆ ಹೋಗೋ ಸಂದರ್ಭದಾಗ, ಬೆಳಗಾವಕ್ಕೆ ಹೋಗೋ ಸಂದರ್ಭದಾಗ ಈ ಮಧ್ಯ ದಾರಿಯಿಂದ ಬಂದು ಕ್ಯಾರ ಹೋಗ್ತಿದ್ರಂತ್ರಿ. ಬೀಡಿಗೆ ಹಾಸ್ಕ್ಯಾರ, ಬೀಡಿ ಮೇಲಿಂದ ಹಾಸಿ ಇಲ್ಲಿ ಬಾಳಿಕೊಡ್ಲು ಅಂತ ಐತೆ, ಬಾಳಿಕೊಡ್ಲು ಕೆರೆ ಮೇಲೆ ಹಾಸಿ ನಡಕ್ಕೆ ಹಾಸಿ ಬ್ರಿಟಿಷರ ಕಣ್ಣಿಗೆ ಬೀಳಬಾರ್ದಂಥ ಗುಪ್ತವಾದಂತಹ ದಾರಿಗಳಿಂದ ಬಂದು ಹೋಗುವಾಗ ಈ ಕೆರೆ ಹತ್ರ ಇಲ್ಲೊಂದು ದೊಡ್ಡ ಆಲದ ಗಿಡ ಇತ್ತಂತ ನಮ್ಮ ಅಜ್ಜರು ಹೇಳ್ತಿರೋಂಥ ವಿಷಯದ. ಮತ್ತು ನಮ್ಮ ಊರಲ್ಲಿನೂ ಭಾಳ ಜನ ಹೇಳಿದಂಥ ವಿಷಯಗಳು. ಇಲ್ಲೊಂದು ಆಲದ ಗಿಡ ಇತ್ತಂತ. ಆ ಆಲದ ಗಿಡದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಗುಪ್ತವಾಗಿ ಕುಂತು ಅವ್ರ ಆಹಾರ ಸೇವನೆ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಾಡಿ ಹಿಂಗೆ ಪಾರಿಶ್ವಾಡ, ಅವರೊಳ್ಳಿ, ರುದ್ರಸ್ವಾಮಿ ಮಠದ ಮೇಲೆ ಹಾಸಿ ಅವರೊಳ್ಳಿಗರು ಹಾಸ್ಕ್ಯಾರ. ಹಿಂಗೆ ಬೆಳಗಾವಕ್ಕೆ ಮತ್ತು ಸಂಪಗಾಂವ ಹಿಂಗೆ ಈ ಕಡೆಯಿಂದ ಹಿಂಗೆ ಸುತ್ತ ಹಾಯ್ತಿರಂತ. ನಂದಗಡಕ್ಕೆ ಹೋಗುವಾಗಂತೂ ಇದೇ ಕೆರೆ ಮೇಲೆ ಹಾಸಿ ವಿಶ್ರಾಂತಿಯನ್ನು ಪಡೆದ್ಕ್ಯಾರ ಹೋಗ್ತಿದ್ದಾರಂತ. ಆದ್ರೆ ಈ ಕೆರೆಯನ್ನು ಯಾವ ದಾಖಲೆಗಳಲ್ಲೂ ಯಾರೂ ಉಲ್ಲೇಖ ಮಾಡಿಲ್ಲ. ಯಾಕಂತ ಇದು ಗುಪ್ತವಾದಂಥ ಕೆರೆ ಆಗಿತ್ತು. ಅಲ್ಲಿ ಡೋರಿ ಬೆಂಚಿಯಲ್ಲಿ ಅವರ ಸಂಗೊಳ್ಳಿ ರಾಯಣ್ಣ ಹಿಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಕೆರೆ ದಾಖಲೆಗಳಲ್ಲಿ ಹೆಸರನ್ನು ಪಡೀತು. ಆದ್ರೆ ಈ ಕೆರೆ ಗುಪ್ತವಾಗಿರುವುದರಿಂದ ಇದು ಇನ್ನೂವರೆಗೂ ಗುಪ್ತನಾಗಿ ಉಳಿದ್ಬಿಟ್ಟೈತಿ. ಅದಕ್ಕೋಸ್ಕರ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದ್ರೆ ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ಬರ್ತಾರೆ. ರವಿವಾರ ದಿನ ಎಷ್ಟೋ ಜನ ದಾಂಡೇಲಿ ಅಲ್ಲಿ ಇಲ್ಲಿ ಹೋಗಿ ಎಂಜಾಯ್ಮೆಂಟ್ ಮಾಡಿ ಬರ್ತಾರೆ. ಆದ್ರೆ ಇದೇ ಕೆರೆಯನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅಂದರೆ ಇದು ಮಧ್ಯ ಸ್ವಲ್ಪ ನೀರು ಕಡಿಮೆ ಐತಂದ್ರೆ ನಡು ಎತ್ತರವಾದ ಪ್ರದೇಶ ಐತಿರೋದಿಲ್ಲ. ಅಲ್ಲೇ ಒಂದು ಯಾವುದೋ ದೇವಸ್ಥಾನವನ್ನು, ಗಣಪತಿನೋ ಹನುಮಂತನೋ ಹಿಂಗೆ ಒಂದು ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಬೋಟಿಂಗ್ ಸಿಸ್ಟಮನ್ನು ಕಟ್ಟ್ಯಾರ. ಇಲ್ಲಿ ಸುತ್ತಮುತ್ತ ಇರುವಂಥ ಜಾಗಗಳೆಲ್ಲ ನಮೂನೆ ಅದಾವು. ಆದರೆ ನಾವು ಎಲ್ಲ ಕಬ್ಬ ಅದ ಬೆಳಿತಿರ್ತೇವೆ ರೀ. ಅದಕ್ಕೋಸ್ಕರ ಅವನನ್ನು ಅವರು ತಮ್ಮ ಕೆರೆಗೆ ಏನು ಸಂಬಂಧಪಟ್ಟಂಥ ಏನಕ್ಕೆ ಜಮೀನಿದೆಯಲ್ಲ ಅವನ್ನೆಲ್ಲ ವಶಪಡಿಸ್ಕೊಂಡ್ಕ್ಯಾರ. ಅಲ್ಲಿ ಗಾರ್ಡನ್ ಆಗಲಿ ಅಥವಾ ಈ
ಜಲಚರಕಗಳಿರ್ತಾವಲ್ರಿ, ಜಲಪ್ರಾಣಿಗಳ ಅಂಥವುಗಳ ಒಂದು ಸ್ಟ್ಯಾಚ್ಯೂಗಳನ್ನು ಅವು ಗೊಂಬೆಗಳ ರೀತಿ ಮಾಡಿ ಅವು ಅಭಿವೃದ್ಧಿ ಮಾಡಿದ್ರೆ ಕುಂದ್ರೋದು ಗಾರ್ಡನ್ನ ಓಡಾಡೋಕೆ ಒಂದು ಸಲ ಚಲೋ ರಸ್ತೆಯನ್ನು ಮಾಡಿದ್ದನ್ನು ಹಿಂಗೆ ಅಭಿವೃದ್ಧಿ ಮಾಡಿದ್ರೆ ಇದರಿಂದ ಎಷ್ಟೋ ಜನ ಉದ್ಯೋಗವನ್ನು ಪಡಿತಾರೆ ಇಲ್ಲೇ, ಮತ್ತು ಸರ್ಕಾರಕ್ಕೆ ಆದಾಯನೂ ಕೂಡ ಹೋಗ್ತೈತಿ. ಯಾಕಂತಂದ್ರೆ ಇವಾಗ ಹೇಳ್ಬೇಕಂದ್ರೆ KRS ಅಲ್ಲಿ ಯಾವ ರೀತಿ ಲೈಟಿಂಗ್ ಸಿಸ್ಟಮ್ಗಳನ್ನ ಮಾಡ್ತಾರಲ್ಲ, ಆ ರೀತಿ ಈ ಕೆರೆಯಲ್ಲಿನೂ ವಾಟರ್ ಆ್ಯಕ್ಟಿವಿಟಿಗಳನ್ನು, ನೈಟ್ ಲೈಟಿಂಗ್ ಶೋಗಳನ್ನು ಹಿಂಗೆ ಅಭಿವೃದ್ಧಿ ಪಡಿಸಿದ್ರೆ ಇದನ್ನು ಇಲ್ಲೇ ದೂರಕ್ಕೆ ಹೋಗುವಂಥ ಪ್ರೇಕ್ಷಕರು ಇದೇ ಕೆರೆಗೆ ಬಂದು ಕ್ಯಾರ ಅಲ್ಲಿ ಮೈಸೂರಾಗ ನಮ್ಮ ಹಿಡ್ಕಲ್ದಲ್ಲಿ ಇಂಥ ಈ ಡ್ಯಾಮ್ಗಳಲ್ಲಿ ಬಂದು ಅಲ್ಲಿ ಹೋಗಿ ನೋಡೋದನ್ನು ಇಲ್ಲೇ ಸಮೀಪನ ಬಂದು ಕ್ಯಾರ ನೋಡ್ಬೋದು. ಯಾಕಂತಂದ್ರೆ ಎಷ್ಟೋ ಜನ ಮೈಸೂರು ಬೆಂಗಳೂರು ಅಡ್ಡಾಡೋಕ್ಕಾಗೋದಿಲ್ಲ. ಅಂತಹ ವ್ಯಕ್ತಿಗಳು ಸಮೀಪದ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಬಂದು ಇಲ್ಲಿರುವಂತಹ ಒಂದು ಖುಷಿಯನ್ನು ಆನಂದಿಸಿ ಹೋಗ್ಬೋದು. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಪ್ರವಾಸಿಗರ ಸ್ಥಾನ ಅಂತ ಮಾಡಿಕೊಂಡು ಇದನ್ನು ಅಭಿವೃದ್ಧಿ ಪಡಿಸಿದ್ರೆ ಇದಕ್ಕೇನು ಭಾಳ ಖರ್ಚು ಹತ್ತಂಗಿಲ್ಲ ರೀ. ಏನೋ ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡ್ಬೋದು. ಇವ್ರು 10 ಕೋಟಿ ರೂಪಾಯಿ ಅಲ್ಲೇ ಇಲ್ಲೇ ರೋಡ್ ಕೆಟ್ಟಿರೋದನ್ನು ಮತ್ತು ಪ್ಯಾಚ್ ವರ್ಕ್ ಮಾಡ್ಕ್ಯಾರ 10 ಲಕ್ಷ ರೂಪಾಯಿ 10 ಕೋಟಿ ರೂಪಾಯಿಗಳನ್ನು ತಗೋತಾರೆ. ಅದನ್ನು 10 ಕೋಟಿ ರೂಪಾಯಿ ಅಂತ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶಾಶ್ವತವಾದಂಥ ಇನ್ವೆಸ್ಟ್ಮೆಂಟ್ ಆಗ್ತೈತಿ. ಆಮೇಲೆ ಈ ಕೆರೆ ಒಂದು ಎಲ್ಲರ ಕಣ್ಣಿಗೆ ಬರ್ತೈತಿ, ದೇಶಾದ್ಯಂತ ಗೊತ್ತಾಗ್ತೈತಿ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಭಾರತ ಸರ್ಕಾರ ಆಗಲಿ ಈ ವಿಡಿಯೋವನ್ನು ತಲುಪಿಸ್ಬೇಕು ಅವರಿಗೆ. ಮತ್ತು ಈ ವಿಡಿಯೋವನ್ನು ನೋಡುವಂತಹ ವೀಕ್ಷಕರು ವಿಡಿಯೋನ ಶೇರ್ ಮಾಡಬೇಕು ಎಲ್ಲ ಕಡೆ. ಇದನ್ನು ಯಾಕಂತಂದ್ರೆ ಇಂಥ ಕೆರೆಗಳು ಎಷ್ಟೋ ಸಾವಿರಾರು ಕೆರೆಗಳದಾವೆ ರೀ. ಅವು ಹಂಗೆ ಗುಪ್ತವಾಗಿ ನಾವು ಓದ್ಬಿಟ್ಟವು. ಯಾಕಂತಂದ್ರೆ ಈಗ ನಮ್ಮ ಕನ್ನಡ ನಾಡಿಗೋಸ್ಕರ ಹೋರಾಡಿದಂಥ ರಾಣಿ ಚೆನ್ನಮ್ಮ ಅವರು ಅಥವಾ ಸಂಗೊಳ್ಳಿ ರಾಯಣ್ಣ ಅವರು, ಹಿಂಗೆ ಸಾಕಷ್ಟು ಜನ ಹೋರಾಡಿದಂತಹ ರಾಜಮನೆತನದ ರಾಜರು ಇತಿಹಾಸ ಭಾಳ ಐತಿ. ಅವ್ರು ಹೋರಾಡಿದಾರೆ ಅಂತಂದ್ರೆ ನಾವು ಇವಾಗ ಸಂತೋಷವಾಗಿದ್ದೆವು. ಮತ್ತು ಯಾವ ತಾರತಮ್ಯಗಳಿಲ್ಲೂ ಬದುಕಾತೇವು ಕೂಡ. ತಾರತಮ್ಯಗಳು ಇದ್ದಾವು, ಆದರೂ ಚೆಂದ ಬದುಕಾತೇವು. ಬ್ರಿಟಿಷರ ವಿರುದ್ಧ ಅವ್ರು ಹೋರಾಡಲಿಲ್ಲ ಅಂತಂದ್ರೆ ನಾವು ಇನ್ನೂ ಬ್ರಿಟಿಷರ ಆಳ್ವಿಕೆಯಲ್ಲೇ ಇರಬೇಕಾಗ್ತಿತ್ತು. ಅದಕ್ಕೋಸ್ಕರ ಅವರು ಹೋರಾಡಿದಂತಹ ಸ್ಥಳಗಳನ್ನು ಗುರುತಿಸಿ ಅವುಗಳಿಗೆ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವುಗಳನ್ನು ಉದ್ಧಾರ ಮಾಡಬೇಕು ರೀ ಕೆರೆಗಳನ್ನು. ಯಾಕಂತಂದ್ರೆ ಮುಂಬರುವಂಥ ಪೀಳಿಗೆಗೆ ಇದೊಂದು ತಿಳಿಸುವಂಥ, ಅವರಿಗೆ ಅರ್ಥ ಮಾಡಿಸುವಂಥ ವಿಷಯ ಆಗ್ತತಿ. ಕೆರೆ ಹೆಂಗೆ ಹುಟ್ಕೊಂಡಿತ್ತು, ಏನಾಯಿತು ಅನ್ನೋ ಇತಿಹಾಸ ತಿಳ್ಕೊಳ್ಳುವಂಥ ಆಸಕ್ತದಾಯಕ ಮಕ್ಕಳು ಹುಡ್ತಾವೆ ಮುಂದೆ. ಯಾಕಂತಂದ್ರೆ ಮುಂಬರುವ ದಿನಗಳೆಲ್ಲ ತಂತ್ರಜ್ಞಾನದ ಮುಖಾಂತರ ನೀಗಿಸುವಂಥ ದಿನಗಳದಾವು. ಅದಕ್ಕೋಸ್ಕರ ಸರ್ಕಾರದವರು ಈ ಕೆರೆಗಳ ಹತ್ರ ಗಮನ ಹರಿಸ್ಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸತ್ತೇನು. ಧನ್ಯವಾದ. ನಮ್ಮ ವಿಡಿಯೋನ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಚಾನಲ್ಗೆ, ಆಮೇಲೆ ಸಪೋರ್ಟ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಮತ್ತು ಏನೇ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ, ನಮ್ಮಲ್ಲಿ ಏನೇ ತಪ್ಪು ಮಾತುಗಳು ಬಂದಿದ್ದರೂ, ತಪ್ಪು ವಿಷಯಗಳು ಬಂದಿದ್ದರೂ ಕೂಡ ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ತಿಳಿಸ್ರಿ. ಯಾಕಂದ್ರೆ ನಮಗೂ ಒಂದು ಮುಂದೆ ಮಾಡುವಂಥ ವಿಡಿಯೋಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥ ಅವಕಾಶಗಳು ಬರ್ತಾವೆ. ಎಲ್ಲರಿಗೂ ಧನ್ಯವಾದ. ಎಲ್ಲದನ್ನು ಒಳ್ಳೆಯದನ್ನು ಬಯಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.